ಅಮಿಗೋಸ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋನಲ್ಲಿ ಹೋಗುವ ಮುನ್ನ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಅಂಡ್ ಮೇಕಿಂಗ್ ಟು ರೀಚ್ 50 ಸಬ್ಸ್ಕ್ರೈಬರ್ಸ್. ಇಂಥಷ್ಟು ಫ್ಯಾಕ್ಟ್ಸ್ಗಾಗಿ ನಮ್ಮ ವಿಡಿಯೋವನ್ನು ವಾಚ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಹೊಸ ಫೀಚರ್ ಆದ ಇನ್ಸ್ಟಾಗ್ರಾಮ್ ಥ್ರೆಡ್ಸ್ ಎನ್ನು ಅದರ ಬಗ್ಗೆ ಸಂಪೂರ್ಣವಾಗಿ ವಿಷಯ ತಿಳಿದುಕೊಳ್ಳೋಣ. ಇದರ ಬಗ್ಗೆ ಪೂರ್ತಿ ತಿಳಿದುಕೊಳ್ಳಲು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿರಿ. ಇನ್ಸ್ಟಾಗ್ರಾಮ್ ಥ್ರೆಡ್ಸ್ ಅಂದರೆ ಏನು, ಅಕೌಂಟ್ ಎನ್ನುವುದು ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಹಾಗೆ ಕಂಟೆಂಟ್ ಹೇಗೆ ಅಪ್ಲೋಡ್ ಮಾಡುವುದು ಎನ್ನುವುದು ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಳ್ಳಲಾಗುವುದು. ನಿಮಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಫೌಂಡರ್ ಯಾರು ಅಂತ ಗೊತ್ತು ಅಲ್ವಾ? ಮಾರ್ಕ್ ಜುಕರ್ಬರ್ಗ್ ಅವರು 6 ಜುಲೈನಂದು ಇನ್ಸ್ಟಾಗ್ರಾಮ್ ಥ್ರೆಡ್ಸ್ ಅನ್ನು ಲಾಂಚ್ ಮಾಡಿದರು. ಜಸ್ಟ್ 7 ಅವರ್ಸ್ನಲ್ಲಿ 1 crore ಜನರು ಇದನ್ನು ಇನ್ಸ್ಟಾಲ್ ಮಾಡಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ಥ್ರೆಡ್ಸ್ ಬಗ್ಗೆ ನಿಮಗೆ 3 ಥಿಂಗ್ಸ್ ಹೇಳುತ್ತೇನೆ. ಇನ್ಸ್ಟಾಗ್ರಾಮ್ ಥ್ರೆಡ್ಸ್ ಕೂಡ ಸಿಮಿಲರ್ ಆಗಿ ಟ್ವಿಟ್ಟರ್ ತರನೇ ಇರುತ್ತದೆ. ಇದು ಕೂಡ ಒಂದು ಟೆಕ್ಸ್ಟ್ ಬೇಸ್ಡ್ ಅಪ್ಲಿಕೇಶನ್. ಇದರಲ್ಲಿ ನೀವು 500 ಕ್ಯಾರೆಕ್ಟರ್ಸ್ ವರೆಗೂ ನಿಮ್ಮ ಪೋಸ್ಟ್ ಅನ್ನು ಮಾಡಿಕೊಳ್ಳಬಹುದು. ಆದರೆ ಟ್ವಿಟ್ಟರ್ನಲ್ಲಿ 200 ಕ್ಯಾರೆಕ್ಟರ್ಸ್ ವರೆಗೂ ಮಾತ್ರ ಲಿಮಿಟ್ ಇರುತ್ತದೆ. ಹೇಗೆ ಟ್ವಿಟ್ಟರ್ನಲ್ಲಿ ನೀವು ಟ್ವೀಟ್ ಮಾಡುತ್ತೀರೋ ಹಾಗೆ ಇನ್ಸ್ಟಾಗ್ರಾಮ್ ಥ್ರೆಡ್ಸ್ನಲ್ಲಿ ಥ್ರೆಡ್ಸ್ ಮಾಡಬಹುದು. ಇದನ್ನು ಲೈಕ್ ಮಾಡಬಹುದು, ರಿಪ್ಲೈ ಮಾಡಬಹುದು, ಹಾಗೂ ರೀಪೋಸ್ಟ್ ಕೂಡ ಮಾಡಬಹುದು. ಥ್ರೆಡ್ ಆ್ಯಪ್ ಮುಖಾಂತರ ಟೆಕ್ಸ್ಟ್ ಅಪ್ಡೇಟ್ಸ್ ಅನ್ನುವುದು ಶೇರ್ ಮಾಡಿಕೊಳ್ಳಬಹುದು. ಐಡಿಯಾಸ್ ಹಾಗೂ ಇಂಟ್ರೆಸ್ಟ್ ಅನ್ನು ಹಾಗೂ ಕಾನ್ವರ್ಸೇಷನ್ ಅನ್ನು ಶೇರ್ ಮಾಡಿಕೊಳ್ಳಬಹುದು. ಥ್ರೆಡ್ಸ್ ಅಲ್ಲಿ ಕೂಡ ನಿಮ್ಮ ಫ್ರೆಂಡ್ಸ್ನ, ಸೆಲೆಬ್ರಿಟೀಸ್ನ ಹಾಗೂ ನಿಮ್ಮ ರಿಲೇಟಿವ್ಸ್ ಅನ್ನು ಫಾಲೋ ಕೂಡ ಮಾಡಬಹುದು. ಥ್ರೆಡ್ ಆ್ಯಪ್ ಅನ್ನು ಹೇಗೆ ಇನ್ಸ್ಟಾಲ್ ಮಾಡಿಕೊಳ್ಳುವುದು ಎನ್ನುವುದು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ವಿವರಿಸುತ್ತೇನೆ. ಫಸ್ಟ್, ನೀವು ಇನ್ಸ್ಟಾಗ್ರಾಮ್ನ ಮಾಡಿದ ನಂತರ ನಿಮಗೆ 3 ಡ್ಯಾಶಸ್ ಕಾಣಿಸುತ್ತದೆ ಅಲ್ವಾ? ಅದನ್ನು ಕ್ಲಿಕ್ ಮಾಡಿದ ನಂತರ ಥ್ರೆಡ್ ಅಂತ ಕಾಣಿಸಿಕೊಳ್ಳುತ್ತದೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ತರ ಥ್ರೆಡ್ ಇನ್ವಿಟೇಷನ್ ಅನ್ನೋದು ಕಾಣಿಸುತ್ತದೆ. ಒಂದು ವೇಳೆ ಕಾಣಿಸದಿದ್ದರೆ ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ಇನ್ಸ್ಟಾಗ್ರಾಮ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಿ. ನೆಕ್ಸ್ಟ್, ನೀವು ಗೆಟ್ ಥ್ರೆಡ್ಸ್ ಅನ್ನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್, ಗೂಗಲ್ ಪ್ಲೇಸ್ಟೋರ್ನಲ್ಲಿ ಓಪನ್ ಮಾಡಿ ಅಥವಾ ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಗ್ರಾಮ್ ಥ್ರೆಡ್ಸ್ ಟೈಪ್ ಮಾಡಿ ಆ್ಯಪ್ ನಿಮಗೆ ಕಾಣಿಸಿಕೊಳ್ಳುತ್ತದೆ. ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಥ್ರೆಡ್ಸ್ ಆ್ಯಪ್ ಅನ್ನು ಓಪನ್ ಮಾಡಿ. ಈ ಆ್ಯಪ್ನಲ್ಲಿ ಲಾಗಿನ್ ಆಗಬೇಕು, ಅಂದರೆ ನಿಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮ್ ಅಕೌಂಟು ಇರಬೇಕಾಗಿರುತ್ತದೆ. ನಿಮಗೆ ಆಗಲೇ ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದರೆ ನಿಮಗೆ ಥ್ರೆಡ್ಸ್ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಇನ್ಸ್ಟಾಗ್ರಾಮ್ ಲಾಗಿನ್ ಐಡಿ ಅನ್ನುವುದು ನಿಮಗೆ ಡಿಸ್ಪ್ಲೇ ಆಗುತ್ತದೆ. ಇದನ್ನು ಕ್ಲಿಕ್ ಮಾಡಿ. ನಿಮಗೆ ನಿಮ್ಮ ಪ್ರೊಫೈಲ್ ಎನ್ನುವುದು ನಿಮಗೆ ಡಿಸ್ಪ್ಲೇ ಮಾಡುತ್ತದೆ. ಒಂದು ವೇಳೆ 2 ಸ್ಟೆಪ್ ವೆರಿಫಿಕೇಶನ್ ಇಟ್ಟುಕೊಂಡಿದ್ರೆ ನಿಮಗೆ ಲಾಗಿನ್ ರಿಕ್ವೆಸ್ಟ್ ಅನ್ನು ಸೆಂಡ್ ಮಾಡುತ್ತದೆ. ಒಂದು ವೇಳೆ ಲಾಗಿನ್ ರಿಕ್ವೆಸ್ಟ್ ಬರದೇ ಇದ್ದರೆ ನಿಮಗೆ ಕೆಳಗಡೆ ಟ್ರೈ ಅನದರ್ ವೇ ಎನ್ನುವುದು ಇರುತ್ತದೆ. ಅದನ್ನು ಕ್ಲಿಕ್ ಮಾಡಿ. ಅದರಲ್ಲಿ ಸೆಂಟರ್ ಟೆಕ್ಸ್ಟ್ ಮೆಸೇಜ್ ಅನ್ನೋದು ಆಪ್ಷನ್ ನಿಮಗೆ ಕಾಣಿಸುತ್ತದೆ. ಇದನ್ನು ಕ್ಲಿಕ್ ಮಾಡಿ. ನಿಮಗೆ ಒಂದು OTP ಬರುತ್ತದೆ. OTP ಕೊಟ್ಟ ನಂತರ ನಿಮ್ಮ ಪ್ರೊಫೈಲ್ ಹತ್ತಿರ ಬರುವರು ಎಲ್ಲ ಯಾವ ಇನ್ಸ್ಟಾಗ್ರಾಮ್ ಅಕೌಂಟಿಂದ ನೀವು ಲಾಗಿನ್ ಆಗಿದ್ದೀರೋ ಅದೇ ಅಕೌಂಟ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡುತ್ತದೆ. ಇಲ್ಲಿ ನೀವು ಯೂಸರ್ ನೇಮ್ ಅನ್ನುವುದು ನೀವು ಎಡಿಟ್ ಮಾಡಲು ಆಗದು. ಇಲ್ಲಿ ನೀವು ಯುನಿಕ್ ಯೂಸರ್ ನೇಮ್ ಅನ್ನು ಕ್ರಿಯೇಟ್ ಮಾಡಲು ಆಗದು. ನಿಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಏನು ಯೂಸರ್ ನೇಮ್ ಇರುತ್ತದೋ ಅದೇ ನಿಮಗೆ ಡಿಸ್ಪ್ಲೇ ಆಗುತ್ತದೆ. ನೀವು ಪ್ರೊಫೈಲ್ ಪಿಕ್ಚರ್ ಮಾಡಬೇಕು ಅಂದುಕೊಂಡರೆ ಇಂಪೋರ್ಟ್ ಪ್ರೊಫೈಲ್ ಪಿಕ್ಚರನ್ನು ಕ್ಲಿಕ್ ಮಾಡಿ. ಪ್ರೊಫೈಲ್ ಪಿಕ್ಚರನ್ನು ಆ್ಯಡ್ ಮಾಡಿಕೊಳ್ಳಬಹುದು. ಅಥವಾ ಇಂಪೋರ್ಟ್ ಮಾಡಬೇಕು ಎಂದರೆ ಇಂಪೋರ್ಟ್ ಫ್ರಮ್ ಇನ್ಸ್ಟಾಗ್ರಾಮ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್ನಿಂದ ನಿಮ್ಮ ಪ್ರೊಫೈಲ್ ಇಂಪೋರ್ಟ್ ಆಗುವುದು. ನೀವು ಬಯೋ ಆ್ಯಡ್ ಮಾಡಿಕೊಳ್ಳಬೇಕು ಎಂದರೆ ಆ್ಯಡ್ ಮಾಡಿಕೊಳ್ಳಬಹುದು. ಇನ್ಸ್ಟಾಗ್ರಾಮ್ ಲಿಂಕ್ ಇದ್ದರೆ ಲಿಂಕ್ ಕೂಡ ಆ್ಯಡ್ ಮಾಡಿಕೊಳ್ಳಬಹುದು. ಅಥವಾ ಇಂಪೋರ್ಟ್ ಫ್ರಮ್ ಇನ್ಸ್ಟಾಗ್ರಾಮ್ ಆಪ್ಷನ್ ಇರುತ್ತದೆ. ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮ್ಮ ಪ್ರೊಫೈಲ್ ಇನ್ಸ್ಟಾಗ್ರಾಮ್ನಿಂದ ಇಂಪೋರ್ಟ್ ಆಗುತ್ತದೆ. ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ನೀವು ಪಬ್ಲಿಕ್ ಆಗಿ ನಿಮ್ಮ ಅಕೌಂಟ್ ಅನ್ನು ಇಡಬೇಕು ಅಂದುಕೊಳ್ಳುತ್ತೀರಾ ಅಥವಾ ಪ್ರೈವೇಟ್ ಅಕೌಂಟ್ ಎನ್ನುವುದು ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಪಬ್ಲಿಕ್ ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ಕ್ಲಿಕ್ ಮಾಡಿದ ನಂತರ ಯಾರು ಥ್ರೆಡ್ ಆ್ಯಪ್ ಕ್ರಿಯೇಟ್ ಮಾಡಿಕೊಂಡಿದ್ರೋ ಅವರನ್ನು ನೀವು ಇಲ್ಲಿ ಫಾಲೋ ಮಾಡಿಕೊಳ್ಳಬಹುದು. ನಿಮಗೆ ಅನಗತ್ಯ ಎಂದರೆ ಸ್ಕಿಪ್ ಮಾಡಬಹುದು. ನೆಕ್ಸ್ಟ್ ಸ್ಟೆಪ್, ಜಾಯಿನ್ ಥ್ರೆಡ್ಸ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್, ಅಲೋ ದ ನೋಟಿಫಿಕೇಶನ್ ಫ್ರಮ್ ಥ್ರೆಡ್ಸ್ ಅಂತ ತೋರಿಸುತ್ತದೆ. ಅಲೋ ಮಾಡಿ. ಈ ಥ್ರೆಡ್ ಆ್ಯಪ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಯಾರನ್ನು ನೀವು ಫಾಲೋ ಮಾಡುತ್ತೀರೋ ಅವರನ್ನು ನೀವು ಫಾಲೋ ಮಾಡಬಹುದು. ಇದು ನಮ್ಮ ಥ್ರೆಡ್ ಆ್ಯಪ್ ಇಂಟರ್ಫೇಸ್ ಅನ್ನುವುದು ಹೋಮ್ ಪೇಜ್ ಇಂಟರ್ಫೇಸ್. ಇಲ್ಲಿ ಸರ್ಚ್ ಬಾರ್ ಕಾಣಿಸುತ್ತದೆ ಅಲ್ವಾ? ಕ್ಲಿಕ್ ಮಾಡಿ. ಇಲ್ಲಿ ಆಲ್ರೆಡಿ ವೆರಿಫೈಡ್ ಅಕೌಂಟ್ಸ್ ಯಾರ್ಯಾರದು ಇರುತ್ತದೋ ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡುತ್ತದೆ. ಇವರನ್ನು ನೀವು ಫಾಲೋ ಮಾಡಬೇಕು ಎಂದರೆ ನೀವು ಫಾಲೋ ಮಾಡಬಹುದು. ಇಲ್ಲಿ ಆಕ್ಟಿವಿಟಿ ಆರ್ಟ್ ಆಪ್ಷನ್ ಇದೆ ಅಲ್ವಾ? ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೀವು ಏನಾದರೂ ಪೋಸ್ಟ್ ನೀವು ಮಾಡಿದ ಹಾಗಿದ್ದರೆ, ಯಾರಾದರೂ ರಿಪ್ಲೈ ಮಾಡಿದರೆ ಇಲ್ಲಿ ನೋಡಿಕೊಳ್ಳಬಹುದು. ಅಥವಾ ಯಾರಾದರೂ ನಿಮ್ಮನ್ನು ಮೆನ್ಷನ್ ಮಾಡಿದರೆ ಇಲ್ಲಿ ಮೆನ್ಷನ್ಸ್ನಲ್ಲಿ ಹಾಗೂ ಲೈಕ್ ಮಾಡಿದರೆ ಲೈಕ್ ಆಪ್ಷನ್ನಲ್ಲಿ ನಿಮಗೆ ಕಾಣಿಸುತ್ತದೆ. ನೋಟಿಫಿಕೇಶನ್ಸ್ ಲಾಸ್ಟ್ ಆಗಿ ನಾವು ಪ್ರೊಫೈಲ್ ಕಡೆಗೆ ಹೋಗೋಣ. ಪ್ರೊಫೈಲನ್ನು ಎಡಿಟ್ ಅನ್ನುವುದು ಮಾಡಿಕೊಳ್ಳಬಹುದು. ಇಲ್ಲಿ ಆಗಲೇ ನಾವು ಇನ್ಸ್ಟಾಗ್ರಾಮ್ನಿಂದ ನಾವು ಇಂಪೋರ್ಟ್ ಮಾಡಿಕೊಂಡಿದ್ದೇವೆ. ಇದು ಆಲ್ರೆಡಿ ಎಲ್ಲ ಇನ್ಫಾರ್ಮೇಷನ್ ಇಂಪೋರ್ಟ್ ಆಗಿದೆ. ನೀವು ಏನಾದರೂ ಎಡಿಟ್ ಮಾಡಬೇಕು ಎಂದರೆ ಎಡಿಟ್ ಮಾಡಿಕೊಳ್ಳಬಹುದು. ಇಲ್ಲಿ ನೀವು ಸೆಟ್ಟಿಂಗ್ಸ್ ಏನಾದರೂ ಸೆಟ್ ಮಾಡಬೇಕು ಎಂದರೆ ಇಲ್ಲಿ 2 ಡ್ಯಾಶಸ್ ಮೇಲೆ ಕ್ಲಿಕ್ ಮಾಡಿ. ಯಾರನ್ನಾದರೂ ಫಾಲೋ ಮಾಡಬೇಕು ಎಂದರೆ ಫಾಲೋ ಮಾಡಬಹುದು. ನೋಟಿಫಿಕೇಶನ್ಸ್ ಆಗಲಿ, ಪ್ರೈವಸಿ ಆಗಲಿ ಎಲ್ಲ ರೀತಿಯ ಸೆಟ್ಟಿಂಗ್ಸ್ ಮಾಡಿಕೊಳ್ಳಬಹುದು. ಲಾಗೌಟ್ ಆಗಬೇಕು ಎಂದರೆ ಲಾಗೌಟ್ ಕೂಡ ಆಗಬಹುದು. ನೆಕ್ಸ್ಟ್, ಇದರಲ್ಲಿ ಪೋಸ್ಟ್ ಹೇಗೆ ಮಾಡುವುದು ಎಂದು ತಿಳಿಸುತ್ತೇನೆ.
ಇದು ಕೂಡ ಸೇಮ್ ಟ್ವಿಟ್ಟರ್ ಹಾಗೆ ಇಂಟರ್ಫೇಸ್ ಇರುತ್ತದೆ. ಇದು ಒಂದು ಟೆಕ್ಸ್ಟ್ ಬೇಸ್ ಆ್ಯಪ್ ತರ. ಟ್ವಿಟ್ಟರ್ನಲ್ಲಿ ಹೇಗೆ ಪೋಸ್ಟ್ಗೆ ಟ್ವೀಟ್ ಮಾಡುತ್ತಿರೋ ಥ್ರೆಡ್ ಆ್ಯಪ್ನಲ್ಲಿ ಅದೇ ರೀತಿ ಟ್ವೀಟ್ ಮಾಡಬಹುದು. ಇದರಲ್ಲಿ ಕೂಡ ಟೆಕ್ಸ್ಟ್ ಆಗಲಿ ನಿಮ್ಮ ಫೋಟೋಸ್ ಅಥವಾ ವಿಡಿಯೋಸ್ ಶೇರ್ ಮಾಡಬಹುದು. ಇದರಲ್ಲಿ ಮಿಡಿಲ್ನಲ್ಲಿ ಆಪ್ಷನ್ ಕಾಣಿಸುತ್ತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಟೆಕ್ಸ್ಟ್ ಅನ್ನು ಟೈಪ್ ಮಾಡಿ. ಇದರಲ್ಲಿ ಹ್ಯಾಶ್ ಟ್ಯಾಗ್ಸ್ ಕೂಡ ಬರುತ್ತದೆ. ಇದರಲ್ಲಿ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಆ್ಯಡ್ ಮಾಡಬೇಕು ಎಂದರೆ ಈ ಆಪ್ಷನ್ನು ಕ್ಲಿಕ್ ಮಾಡಿ. ತಕ್ಷಣ ನಿಮಗೆ ಗ್ಯಾಲರಿಯನ್ನು ಓಪನ್ ಆಗುತ್ತದೆ. ನಿಮ್ಮ ಗ್ಯಾಲರಿನಿಂದ ಫೋಟೋ ಆಗಲಿ ವಿಡಿಯೋ ಆಗಲಿ ಪೋಸ್ಟ್ ಮಾಡಬಹುದು. ಮಾಡಿದ ನಂತರ ಡನ್ ಅಂತ ಕ್ಲಿಕ್ ಮಾಡಿ. ಪೋಸ್ಟನ್ನು ಅಪ್ಲೋಡ್ ಮಾಡಿ ಈ ಥರ ನಿಮ್ಮ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಟೆಕ್ಸ್ಟ್ ಆಗಲಿ ಪೋಸ್ಟ್ ಮಾಡಬಹುದು. ಇದರಲ್ಲಿ ಇನ್ನೂ ತುಂಬ ಆಪ್ಷನ್ ಇದೆ. ಸೇಮ್ ಟ್ವಿಟ್ಟರ್ ಹಾಗೇನೆ ಸೇಮ್ ಇಂಟರ್ಫೇಸ್ ಇರುತ್ತದೆ. ಲೈಕ್ ಮಾಡಬಹುದು, ಕಮೆಂಟ್ ಮಾಡಬಹುದು, ಶೇರ್ ಮಾಡಬಹುದು, ಇನ್ನೊಂದು ರೀಥ್ರೆಡಿಂಗ್ ಕೂಡ ಮಾಡಬಹುದು. ಇನ್ನೊಂದು ಟ್ವಿಟ್ಟರ್ ಥರನೇ ನಿಮಗೆ ಆಪ್ಷನ್ ಅನ್ನುವುದು ಇದರಲ್ಲಿ ಇರುತ್ತದೆ. ಒಂದು ವೇಳೆ ನಿಮ್ಮ ಪ್ರೊಫೈಲ್ ಶೇರ್ ಮಾಡಬೇಕು ಅಂದರೆ ಶೇರ್ ಮೇಲೆ ಕ್ಲಿಕ್ ಮಾಡಿ. ವಾಟ್ಸಪ್ ಆಗಲಿ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಬಹುದು. ನಾವು ಹೋಮ್ ಪೇಜ್ಗೆ ಹೋದರೆ ಇಲ್ಲಿ ಯಾರಾದರೂ ಪೋಸ್ಟ್ ಮಾಡಿದರೆ ಹೋಮ್ ಪೇಜ್ನಲ್ಲಿ ಪೋಸ್ಟ್ ಎನ್ನುವುದು ಡಿಸ್ಪ್ಲೇ ಆಗುತ್ತದೆ. ಈಗ ನಾನು ಒಂದು ಪೋಸ್ಟ್ ಮಾಡಿದ್ದೇನೆ, ಅದು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡುತ್ತದೆ. ಇದು ಇನ್ಸ್ಟಾಗ್ರಾಮ್ ಥ್ರೆಡ್ಸ್ನ ಡೀಟೇಲ್ಸ್. ಫ್ಯೂಚರ್ನಲ್ಲಿ ಥ್ರೆಡ್ಸ್ ಅನ್ನುವುದು ಟ್ವಿಟ್ಟರ್ಗೆ ದೊಡ್ಡ ಕಾಂಪಿಟೇಷನ್ ಆಗಬಹುದು ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ನಾಲೆಜಬಲ್ ಅನಿಸಿದರೆ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲು ಈ ನಮ್ಮ ವಿಡಿಯೋ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.